ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ. ಇಲ್ಲ ರೀಪ ಚಾ ಬಿಸ್ಕಿಟ್ ಕುಡಿಯಾಕತ್ತದ. ನಾನಿಲ್ರಿಪ್ಪ ಅರ್ಶಿ ಅನ್ನ ಒಗ್ಗರಣೆ ಹಾಕಿ ಹೋಗಿಲ್ಲ, ಅದನ್ನ ಒಂದು ಸ್ವಲ್ಪ ಉಂಡು ಕುತ್ಕೊಂಬಿಟ್ಟಾರೆ ಸುಮ್ಮ. ಚಾನ ಬೇಡ ಬಿಸ್ಕಿಟ್ ಬೇಡ ಅಂತಂದು ಒಗ್ಗರಣೆ ಹಾಕಿದ್ಲಿಕ್ಕೆ. ನಮ್ಮ ಸುಲ್ತಾನ್ ಕಾಲೇಜ್ ಸುಟಿ ಐತೆ. ಐದು ಚಲೋ ಆತಲ್ಲ. ಸುಟಿ ಐತಂತ್ರಿ. ಇವು ನೋಡ್ರಿ ಕೆಂಪು ಮೆಣಸಿನ್ಕಾಯಿ. ಇವು ಖಾರ ಇಲ್ಲ ರೀ ಜಾಸ್ತಿ. ಇವನ್ನ ನಾನು ಚಟ್ನಿ ಅರಿಬೇಕಂತಂದ್ರೆ ಕೆಂಪು ಹಿಂಡಿ ಅಂತೀವಿ, ಮಿಜ್ಜಿ ಖಾರ ಅಂತೀವಲ್ರಿ, ಆ ಥರ ಮಾಡಬೇಕು ಅಂತ ಅಂದು ಅದನ್ನೇನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನೀರೊಳಗೆ ಹಾಕಿ ಕುದಿಸ್ಬಿಡ್ತೀನಿ ರೀ. ಇವನ್ನ ಒಂದು ಕುದಿ ಅಂದ್ರೆ ನಮಗೆ ಮಿಕ್ಸಿ ಮಾಡೋಕೆ ಚಲೋ ಆಕೈತಿ ರೀ. ಅದು ಇಲ್ಲಿ ನೀರು ಕಾಯ್ಕಿಟ್ಟೀನಿ ರೀ. ನೀರು ಕಾಯ್ಕಿಟ್ಟು ನೀರು ಕುದ್ದ ಮೇಲೆ ಹಾಕ್ತೀನಿ. ಹಾಕಿ ಒಂದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕ್ರಿ. ಇಲ್ಲ ಅರಿಪನು ಬೇಳೆಗೆ ಹಾಕಕತ್ತಾಳ್ರಿ. ಬೇಳೆ ಸಾರು ಮಾಡ್ಬೇಕಂತಂದು ಸ್ವಲ್ಪ ಮಾಡಿ ಮಾರಿಪ್ಪ. ಕೆಂಪು ಖಾರನದು ಮಾಡಕತ್ತೀವಿ ಅದಿಲ್ಲ. ಸ್ವಲ್ಪ ಕೆಂಪು ಖಾರ ಬಿಸಿ ಬಿಸಿ ಅನ್ನ ಚಲೋ ಆಕೈತಿಮ್ಮ. ರೊಟ್ಟಿ ಅದು ಮಸ್ತ್ ಆಕೈತಿಮ್ಮ. ಅದು ಎಣ್ಣೆ ಆಗಲಿಲ್ಲ ಬೆಣ್ಣೆ ಆಗಲಿ ಹಾಕ್ಕೊಂಡು ಬಟ್ರ ಆತನ ಆಗೈತೆ. ಬಟ್ರ್ ಆಗಿದ್ರೆ ಮಸ್ತ್ ಆಕೈತಿ ನಾವು ಅಲ್ಲ. ಸ್ವಲ್ಪ ಸುಡ ರೊಟ್ಟಿ ಒಳಗೆ ಟೇಸ್ಟ್ ಆಕೈತಿಮ್ಮ. ಅದು ಇದು ಹಾಕೊಂಡು ನಾನು ಹೋದಿಲ್ಲ. ಮೆಣಸಿನ್ಕಾಯಿ ಚಟ್ನಿ ಮಾಡಕ್ಕೆ ಮೆಣಸಿನ್ಕಾಯಿ ಕುದಿಯಾಕ ಹಾಕಿರ ಆಮೇಲೆ ಇದು ಕೆಳಗೆ ಹಿಂಗೆ ಮಾಡಿ ಮಮ್ಮಿ. ಅದು ನೆಗಡಿಯಾಗಿ ಇದು ಇಲ್ಲಿ ನೋಡಿರಿ. ಕೆಂಪು ಖಾರಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರೀ, ಆಮೇಲೆ ಕರ್ರಿ, ಕೊತ್ತಂಬರಿ, ಬೆಲ್ಲ ರೀ, ನೀರಿಗೆ ಪುಡಿ ರೀ, ಅದು ಜೀರಿಗೆ ಪುಡಿ, ಉಪ್ಪು, ಆಮೇಲೆ ಇದು ರೀ ಬೆಳ್ಳುಳ್ಳಿ ರೀ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿರಿ, ಯಾಕಂದ್ರೆ ನಮ್ಮ ಮಾರಿಪ ನೆಗಡಿ ಆಗ್ಬಿಟ್ಟೈತೆ ರೀ. ಅಕ್ಕ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಮಸ್ತಾಗಿ ಮಾಡ್ಬೇಕಂತಂದು ಕೆಂಪು ಚಟ್ನಿ ಮಾಡಾಕತ್ತೀನಿ ರೀ. ಸ್ವಲ್ಪ ಕುದಿಯಾಕತ್ತರಿ. ಇನ್ನೊಂದಿಷ್ಟು ಕುದಿಯಲ್ರಿ. ಇಲ್ಲಿ ಇದು ರಾಗಿ ಗಂಜಿ ಮಾಡೋಕೆ ನೀರು ಕುದಿಯಾಕತ್ತೀನಿ ರೀ. ಅಮ್ಮ ರಾಗಿ ಗಂಜಿ ಮಾಡ್ಕೊಡ್ತೀನಿ ತಡಿದ್ರೆ. ಈಗ ಮಸ್ತಾಗಿ ಕುದಿಯಾಕತ್ತಿರವು ಇದ್ರೊಳಗೆ ಹಾಕಿಬಿಡ್ತೀನಿ ರೀ. ನೀರು ಇಳಿಬೇಕಲ್ರಿ ಅವು, ಹಾಗಾಗಿ ಇದ್ರೊಳಗೆ ತಗೊಳ್ತೀನಿ ರೀ ನಾನು. ಅದಕ್ಕೆಲ್ಲ ರೆಡಿ ಮಾಡಿದ್ನಲ್ರಿ, ಎಲ್ಲ ರೆಡಿ ಮಾಡ್ಕೊಂಡೇನಿ ರೀ. ಇಲ್ಲ ಅರಿಪ ಕಲ್ಲು ತೊಳ್ಕೊಂಬರಕ್ಕೆ ಹೋದ್ಲೇನು ರೀ. ಅದನ್ನು ಕಲ್ಲಾಗ ಅರಿಬೇಕು ರೀ, ಇನ್ನೂ ಟೇಸ್ಟ್ ಆಗ್ತೈತೆ ರೀ. ಕಲ್ಲಾಗ ಅರ್ದೀವಿ ಅಂತ ಹೇಳಿ ನೋಡಿರಿ. ಅದೇನು ರೀ ಹೆಂಗೆ ಉಬ್ಬಿದು ನೋಡಿ ಮೆಣಸಿನ್ಕಾಯಿ. ನಾವು ಸ್ವಲ್ಪ ನೀರು ಇಳಿಬೇಕಲ್ರಿ ಅವು, ಹಾಗಾಗಿ ಇದ್ರಾಗ ಹಾಕಿಡ್ತೀನಿ ರೀ. ಅರಿ ಪಕ್ಕಲ್ಲಿ ತೊಳ್ಕೊಂಬಲ್ಲ ಅದೊಂದು ತೊಳ್ಕೊಂಡ್ಬಿಡೋಕೈತವ. ಸ್ವಚ್ಛ ತೊಳ್ಕೊಂಡ್ಬಿಡೋದು ಒಂದು. ಕರ್ಲಾಗ ಚಟ್ನಿ ರೆಡಿ ಮಾಡ್ತೀವಿ ರೀ. ಈಗ ಟೈಮ್ ಆಲೆ 4 ಗಂಟೆ ಆಯ್ತು. ಚಹಾ ಹಾಕಿಡ್ಬೇಕಂತ ಸ್ವಲ್ಪ ಹೊತ್ತು ಸುಮ್ಮನೆ ಮಲ್ಕೊಂಬಿಟ್ಟಿದ್ವಿ ನಾವು. ಜಂಪರ್ಲೇದಿತ್ತು, ಹೊಲಿಲಿಲ್ಲ ಅದನ್ನು. ಹೊಲಿಲ್ಲ ರೀ. ಆರಿಪ್ಪಾಗ ಆರಾಮನ ಸ್ವಲ್ಪ ಏನಿಲ್ಲ ರೀ, ಹಾಗಾಗಿ ನಾಳೆಗೆ ಹೊಲೆ ಬಿಡಮ್ಮ ಅಂತಂದು ಹ್ಞೂ ಅಂತಂದೆ ರೀ. ಚಹಾ ಹಾಕಿಡಾಕೈತೆ. ನಮ್ಮ ಸುಲ್ತಾನ್ ಅದನ್ರಿ. ಸುಲ್ತಾನ್ ಗನ ಮಮ್ಮಿ ಆಲೂಗಡ್ಡೆ ಬಜ್ಜಿರ ಮಾಡು ಅಂತಂದು ಹೇಳಿದ ರೀ. ಹಾಗಾಗಿ ಇಲ್ಲಿ ಒಣ ಖಾರ, ಜೀರಿಗೆ ಪುಡಿ ರೀ, ಉಪ್ಪು, ಹಸಿ ಕಡಲೆಬೇಳೆ ಹಿಟ್ಟು ಹಾಕೀನಿ ರೀ. ಇದನ್ನು ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಬಿಡೋಣ ರೀ. ಇಲ್ಲಿ ಸ್ವಲ್ಪ ಅಕ್ಕಿ ಇಟ್ರಿ ಅಂದರೆ ಕ್ರಿಸ್ಪಿ ಆಗ್ತಾವೆ ಅಂತೇಳಿ, ಅಂದ್ರೆ ಕುರುಕುರನಂಗೆ ಆಗ್ತಾವೆ ಅಂತೇಳಿ ಅಂದ್ರೆ. ಮತ್ತು ಸ್ವಲ್ಪ ಸೋಡಾ ಪುಡಿ ರೀ ಹಾಕಿ ಸಾಣಿಗೆ ಇಡಾಕತ್ತೀನಿ ರೀ. ಇದನ್ನ ಇಲ್ಲಿ ನೋಡಿರಿ ಆಲೂಗಡ್ಡೆ ಬಜ್ಜಿ ರೆಡಿ ಹಾಕತ್ತು ನೋಡ್ರಿ. ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದಾಗ್ತಾವ್ರಿ, ಕುರುಕುರು ಅನ್ನಂಗೆ ಆಗ್ತಾವ್ರಿ. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರ್ತೀನಿ ರೀ ನಾನು. ಬಜ್ಜಿ ತಿಂದೆ ತಿನ್ಕೊಂಡು ಚಾ ಕುಡಿಯಾಕತ್ತೇನ? ಅರಿಪ ಬಾಮ್ಮ. ಯಾಕ ಬಜ್ಜಿ ತಿನ್ನಾಕ? ಒಂದು ಕಾಮಿಡಿ ನಡೀತ್ರಿ ಈಗಿಲ್ಲ ನಮ್ಮ ಕಡೆ. ಆರಿಫ ಬರೀ ಬೇಯಿಸ್ಕೊಳ್ಳೋದ್ರಿ ಆರಿಫ್ ಅಂತ. ಮಕ್ಕ ತೋರ್ಸ ಆರಿಫ ನಿಂದ ಒಂದಿಟ ಏನಂತ್ರಿ ಆರಿಫ ರೀ? ಚಕ್ರ ಬಂದಿದ್ದ ರಶಿಯ ಶಾಲೆ ಒಳಗ ನಮ್ಮ ಮನೆಯವರು ಹೊರಗಿಂತ ಒಳಗೆ ಈಗ ಬಂದ್ರಿ. ಬೆಳಗ್ಗೆ ಹೋದರು, ಬಂದು ಅರ್ಶನ ಕೇಳ್ತಾರೆ ಅವರು. ಅರ್ಶ ಬಂದಿಲ್ಲ ಇನ್ನ ಅಂತಂದು. ಅಮ್ಮನ ಡೈಲಾಗ್ ಕೇಳಿದ್ರಿ. ಏನ್ ಡೈಲಾಗ್ ರೀ? ನಮ್ಮ ಮಾರಿ ಪಂದ್ ಬರೀ ಬೇಯಿಸ್ಕೊಳ್ಳೋದ್ರೊಳಗ ಹೋದ್ರಿ ಜೀವನ ಪೂರ್ತಿ. ಹಾಕಿತ್ತ ನೀನು ಅಷ್ಟು ಇದು ಮಾಡ್ಬೇಡಾರಿಪ್ಪ ಮಕ್ಕಳನ್ನ. ಗೊತ್ತಾತ್ ತಗೋ, ಗೊತ್ತಾತಿಲ್ಮ ಸುಳ್ಳ ಅಂತಂದ್ರೆ. ಅದ
ನೋಡ್ರಿ ಅಣ್ಣಾರ ಬೇಕತ್ರ ಅಮ್ಮಾಗ್ರಿ ಶೀರಾ ಉಪ್ಪಿಟ್ಟು ತಿನ್ನಲ್ರಿ ಅವ್ರು. ಶೀರಾ ಉಪ್ಪಿಟ್ಟು ತಿನ್ನಲ್ರಿ ಅವ್ರು, ಬಜ್ಜಿ ಪುರಿ ಪೂರಿ ಬಜ್ಜಿ ತಿಂತಾರೆ ಅವ್ರು, ಪೂರಿ ಬಜ್ಜಿ ರೀ, ಆಲೂಗಡ್ಡಿ ಬಜ್ಜಿ, ಮಿರ್ಚಿ. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ನೋಡ್ರಿ ಈಗ ಒಬ್ಬರು 4 ಸೀರೆ ಕೇಳ್ಯಾರಿ, ಅವನ್ನೆಲ್ಲ ಅವನ 20 ವರ್ಷ ಆತಾಳ. ಇಲ್ಲಿ ನಾನು ಸೀರೆ ಪ್ಯಾಕ್ ಮಾಡಿದ್ರಿ ಹೋಗಿದ್ದು. ಈಗ ಕೊರಿಯರ್ ಹೋಗ್ಬೇಕ್ರಿ. ಟೈಮ್ ಎಷ್ಟು ಆಯ್ತು? ಅಲ್ಲಿ 6 ಗಂಟೆ ಆತೇನ್ರಿ, 6 ಗಂಟೆ 10 ನಿಮಿಷ ಆಯ್ತು. ಏನು ಮಾಡಾಯ್ತಾರಿಪ್ಪ? ಹೂ ನೋಡ್ರಿ ಎಷ್ಟು ಚಂದ ಹಾಕ್ಯಾರಿ. ಅಮ್ಮ ಹಾಕಿದ್ರಲ್ಲ, ಮಸ್ತ್ ಕಾಣಕತ್ತ ನೋಡಿ. TV ಬಾಜು ಅಲ್ಲೇ ಒಳಗೆ ಐತೆ ಹೋಗಿ. ನಾವೀಗ ಸಾರಿ ಹಾಕಿ ಬರೋಕೆ ಹೋಗ್ಬೇಕ್ರಿ. ಕೊರಿಯರ್ ಆಫೀಸ್ಗೆ ಅರ್ಶಿಯ ಬಂದು ಶಾಲಿಂತ ಬಂದು ಈಕೆ ನಮಾಜ್ ಮಾಡಾಕತ್ಲಾರಿ. ನಮಗೆ ಟೈಮ್ ಆಗೈತೆ, ನಾವು ಹೋಗ್ಬೇಕು. ಮತ್ತು ಈಗ 6:30 7 ಗಂಟೆ ಅಂದ್ರೆ ಬಂದು ಮಾಡಿಬಿಡ್ತಾರೆ ಅವ್ರು. ಅಷ್ಟರೊಳಗೆ ಬರ್ರಿ ನೀವು ಅಂತ ಹೇಳ್ತಾರೆ ರೀ. ಹಂಗಾಗಿ ಹೋಗ್ಬೇಕ್ರಿ. ಈಗ ನೋಡ್ರಿ ಗಾಡಿದು ಸ್ವಲ್ಪ ಲೇಟ್ ಆತಂತ ಹೇಳಿದ್ರೆ ಫುಲ್ಲು ಗದ್ಲ ನೋಡ್ರಿ. ಅದ್ರಾಗ ಈಗ 6 ಗಂಟೆ ಅಂತ ಹೇಳಿದ್ರೆ ಹೊತ್ತು ಮುನ್ಬಿಡ್ತೈತ್ರಿ. ಈಗ ಗಾಡಿ ಇದಾದ ಮಾಹೋ ದಾಟಿದ್ರೆ ಹಾಕಿತ್ತಾರಿಪ್ಪ. ಇಲ್ಲಿ ಬೇಡ, ಅಲ್ಲಿ ಮುಂದೆ ಐತೆ ನಮ್ದು. ಇಲ್ಲೇ ಜಿಗೆ ಹಾಕೊಂಟಿ ಅಲ್ಲಿ ನಡಿ ಮುಂದೆ. ಕೆರೆ ಏನು ಕಾಣವಲ್ತ್ರಿ. ಕೆರೆ ಕಡೆ ಯಾಕೆ ಎಷ್ಟು ಕತ್ಲಾಗ್ಬಿಟ್ಟೈತಿ, ಲೈಟ್ ಹತ್ತಿಲ್ಲ ನೋಡು. ಹಾಂ ನೋಡಿ ಹಾಂ ನೋಡಿ ಅಮ್ಮ, ನಮ್ಮ ಎಲ್ಲಿ ಬಿದ್ದುಬಿಡ್ತಾ ಅಂತ ಆಕಿ ಹೊಟ್ಟಿವಿ ಏನ್ರಿ. ನೀವು ಬಿದ್ದು ಮತ್ತೆ ನಾನು ಎಬ್ಬಿಸ್ಬೇಕಲ್ಲ ದಿನಾಗ. ನೀ 50 kg. ಹೌದು ಬಿಡುವ, 50 kg ಮೇಲೆ ಇದ್ದೀನಿ ತಗೋ ನಾನು. ಹಾಂ ಹೌದು, ಮತ್ತೆ ಅದು ಹೊಟ್ಟಿವೇನ್ರಿ ಆಕಿ. ಒಟ್ಟು ಮುಂದರ ಬೀಳ್ ನಾನು. ಹಾಗೇನಿಲ್ಲ, ಹಾಂ ಶಗನಿ ಜಾರ್ ಬಿದ್ದದ. ಹೌದು, ಅಲ್ಲೇ ಗಟ್ರ ಸಂತ್ರ್ಯಾಗ ಹೌದೌದು, ಇಲ್ಲಿ ಮಠ ನೀರದಾವು. ಹೌದು ವಾ, ಬದಾಟಂಬಲ್ಲಿ ಇದು ಕಡಿಮೆ ಆತ್ ಗದ್ಲ ಸ್ವಲ್ಪ ನೋಡಿ. ಈ ಬಂದು ರೀ ಅರ್ಷಿಯ, ನಿನ್ನ ಸಲಾಗ ನಾ ಬೈಸ್ಕೊಂಡೆ ಅಲ್ಲಿ ಹೊಲಸಲ್ಲ ಒಟ್ಟು ಬೈಸ್ಕೊಂಡೆ. ಕೇಳಲ್ ಮಮ್ಮಿ, ನೀಚಾಕ್ರ ಬಂದು ಬಿದ್ದುಬಿಟ್ಟಿದ್ದೆ ಅಂತಲ್ಲ ಶಾಲ್ಯಾಗ. ನಿಮ್ಮ ಸರ್ ಫೋನ್ ಹಚ್ಚಿದ್ರಲ್ಲ ನೋದ ವಾದ ಹೇಳಿ ಬೈಸ್ಕೊಂಡೆ ನಾನು. ಹಬ್ಬ ಬಂದು ಬರೀ ಅರ್ಶಿ ನಾನು 4 ಗಂಟೆ ಇದ್ರೆ ನಾವು ಹೊಲ್ಯಾಕ ಅರ್ಶಿ ಅಲ್ಲದ ಒಳಗೆ ಅರ್ಶಿ ಅಲ್ಲದ ಮ್ಯಾಗ ಹೋಗಿ ಅರ್ಶಿ ಅಲ್ಲದ ಅರ್ಶಿ ಬಂದಿಲ್ಲ. ಈಗ 5 ಗಂಟೆ ಆಗೈತಿ, ಈಗ ಪೋಣೆ ಇದಾಗೈತಿ, ಈಗ ಬರಲ್ಲಕಿ 5:30 ಬರ್ತೈತಿ. ಬಂದಿಲ್ಲ ಅರ್ಶಿ ಅಲ್ಲದ ಬರೀ ಅದಕ್ಕೆ ಕೇಳದಾರ. ಯಾಕೈತೆ ಮಗಳ ಮ್ಯಾಗ ಪ್ರೀತಿ ಭಾಳ ಹೆಚ್ಚಾಗಿತ್ತೇನೆ. ನಾನು ಭಾಳ ಕೇಳ್ತಿದ್ರಲ್ಲ, ಹಂಗಾಗಿ ದಾದಿ ಬಾತ್ರೂಮಿಗೆ ಹೊಂಟಿದ್ರ. ಹಬ್ಬ ಅದೆಲ್ಲ ತೆಗೆದು ಬರತ್ತಿದ್ರ. ಅರ್ಶ್ಯ ಶಾಲ್ಯಾಗ ತಿಳಿ ಚಕ್ರ ಬಿದ್ದಾಳಂತ ಹೇಳ್ಬಿಟ್ಟ್ಯಾ. ಮುಗಿದು ಹೋತ್ ಕತ್ತೀರಂದಲ್ಲಿ. ಇವ ಜಗ್ಗಿ ಬೈಸ್ಕೊಟ್ಟಿನಿ ಇವ ನಾನು. ಎಲ್ಲಿ ಹೆಂಗ್ ಬಿದ್ಲ ಅರ್ಶಿ? ಎಲ್ಲಿ ನಡ್ರಿ ಹೋಗೋಣ ಶಾಲಿಗೆ ಅಂತ ನಿಂತು ಬಿಟ್ಟಾರ. ಪ್ರ್ಯಾಂಕ್ ಮಾಡ್ಯ, ಹಂಗ ಜೋಕ್ ಮಾಡತ್ತಿದ್ಯಾ. ಫ್ರ್ಯಾಂಕ್ ಅಲ್ಲ, ಹಬ್ಬಾಗ ಹಂಗ ನಾನು ಹೆದರ್ಸಿದ್ರ ತಳಿ ಬರೀ ಅರ್ಶಿ ಇಲ್ಲದ ಅರ್ಶಿ ಕೇಳ. ಹಬ್ಬ ಹೋಗಿ ದಾದಿಮ್ಮ ಇದಾಗ್ಬಿಟ್ರದು ಜೋಕಿಗೆ. ಆಗ್ಬಿಟ್ಟದದು. ಬಟ್ ನಿನ್ನ ಹತ್ರ ಬೈಸ್ಕೊಳ್ಳೋದಾಗ ಅದಂತೇನು. ನಮ್ಮ ಮಮ್ಮಿನಾರಿ ಪ್ರ್ಯಾಂಕ್ ಮಾಡಂತಾರ್ರಿ. ನಾನು ಚಾ ತೊಗೊಂಡು ಹೋಗ್ಬೇಕ್ರಿ. ಈಗ ಚಾ ಕಿಟ್ಟಿನಿ, ಹಾಲಿದ್ದಿಲ್ಲ, ಅರ್ಶಿಯಾಗಿ ಕಳಿಸಿದೆ. ಆಕಿ ಅಂಗಡಿ ಹೋಗ್ಬೇಕಂದ್ರೆ ಮತ್ತೆ ಆಕಿ ಒಂದು 10 ರೂಪಾಯಿ ಮ್ಯಾಲೆ ಕೊಡ್ಬೇಕ್ರಿ ಅಂದ್ರೆ ಹೋಗ್ಕಾಡ್ರಿ. ಇಲ್ಲಂತಂದ್ರೆ ಅಂಗಡಿ ಸನಿಯಾಕ ಹೋಗಿಲ್ಲ. ತಂದ ಏನಿರ್ತಂದ್ರೆ ನಾನು ಹೋಗ್ಬೇಕ್ರಿ. ನಂದು ಏನು ತರದಿತ್ತು ಅಂತ ಹೇಳಿದ್ರೆ ಅರ್ಜೆಂಟ್ ಹೋಗುವ ಅಂತಂದ್ರೆ 5 ರೂಪಾಯಿ ಇಲ್ಲ 10 ರೂಪಾಯಿ ಕೊಡುವ ಅಂತ. ಅವನು ಏನು ಮಾಡ್ಕೊಳ್ಳೋದು, ನೀನು ನೋಡೋದು ಏನೋ ಜೆರಾಕ್ಸ್ ಮಾಡಿಸ್ಕೊಯ್ತು, ಏನೋ ಮಾಡಿಸ್ಕೊಯ್ತು. ಅವನ್ನೆಲ್ಲ ಜೋಡಿಸಿಟ್ಕೊಂಡು ಮಾಡ್ಸ್ಕೊಂತಾಳ್ರಿ. 1 ರೂಪಾಯಿ ತಿನ್ನಕಲ್ರಿ ಈಕಿ. ಆರಿಪ ನಮ್ಮ ಆರಿಪ ಸಣ್ಣ ಹುಡುಗರು ಕೂಡ ಆಟ್ರಿ ಈಕಿ. ನಮ್ಮ ಆರಿಪ ಅಂದ್ರಿ ಬಾವ. ಇಲ್ಲಿ ಚಾ ತೊಗೊಂಬಂದ ಅಮ್ಮ ನಾವು ಚಾ ಕುಡಿದ್ರಿ. ಹೋಗೋಣ್ರಿ. ನಮ್ಮ ಮನೆಗೆ ಅಡಿಗೆಲ್ಲ ಏನಿಲ್ಲ ರೀ.
ಹೋಗ್ತೀನಿ ತಗೊಂಬ ನಾನು ಗಿರಾಕಿದ್ವನ್ರಿ ಆಮ ಗಿರಾಕಿರಿ ಅದಾವನ್ರಿ ಹೀರಿಕಾಯಿ ಪಲ್ಯ ಮಾಡಕತ್ತಲ್ರಿಪ್ಪ ಹೀರಿಕಾಯಿ ಜವಾರಿ ಹೀರಿಕಾಯಿ ನೋಡರಿಪ್ಪ ಇಟ್ಟೀಟ ಏ ಮತ್ತೆ ಅಡುಗೆ ಮಾಡೋದು ಬೇಡ ಈಗ 7 ಗಂಟೆ ಮಾಡಿ 7:30 ಮಾಡ್ತಿದ್ದೆ ಮಾಡಿ ಬಿಸಿ ತಿನ್ನಕ್ಕೆ ಸಾರಿತ್ತಾ ಪಲ್ಯ ಒಂದು ಅನ್ನ ಐತೆ ಒಂದೆರಡು ರೊಟ್ಟಿ ಮಾಡಿಬಿಡು ಸಾಕು ರೊಟ್ಟಿ ಮಾಡ್ಬಿಡ್ತಿದ್ದೆ ಅವ್ರಿಗೆ ಅಷ್ಟ ಮಾಡು ಅಮ್ಮಗೆ ಅಷ್ಟ ರೊಟ್ಟಿನ ಹಾಂ ಅಮ್ಮಗೆ ಬಾಬಾರಿ ಮಧ್ಯಾಹ್ನ ಅದಾವ ಅದಕ್ಕೆ ಯಾರೋ ಒಂದು ಉಂಡ್ರೆ ನೀವು ಅವ್ರಿಗೆ ಅಷ್ಟ ಬಿಸಿ ಮಾಡಿಬಿಡು 4 ಹಾಂ ಒಂದು 4 ಮಾಡಿದ್ರೆ ಸಾಕು ಅವ್ರಿಗೇನು ಇಲ್ಲಿ ಅರಿಪ ಹೀರಿಕಾಯಿ ಪಲ್ಯ ಮಾಡಿದ್ರಿ ಬೇಳೆ ಸಾರು ಇತ್ತು ಬಿಸಿ ಮಾಡಿದ್ವಿ ಮತ್ತು ಅಕ್ಕಿ ರೊಟ್ಟಿ ಹಿಟ್ಟಿದು ಮಾಡಕತ್ತಾಳ್ರಿ ಹಿಟ್ಟು ತೊಗೊಂಬರಕ್ಕೆ ಹೋದ್ಲನ್ರಿ ಅರಿಪ ಏನಮ್ಮ ಹಾಕ್ತಾರ ಮೈ ಸುರ್ಪುರ್ದವ್ರು ಇಲ್ಲ ಅವ್ರು ಹಾಕಿಲ್ಲ ಹ್ಞೂ ಅವ್ರಿಗೊಂದು ಮೆಸೇಜ್ ಹಾಕಮ್ಮ ಇಲ್ಲ ಅರಿಪನ್ ರೊಟ್ಟಿ ರೆಡಿಗೆ ಹಾಕತ್ತವ್ರಿ ಮಧ್ಯಾಹ್ನ ನಾ ರೊಟ್ಟಿ ಮಾಡಿದ್ನಲ್ರಿ ಅದಾವ್ರಿ ರೊಟ್ಟಿ ನಾವು ಇದೇನಾಯ್ತು ಹೊಸಿದೇನ ಹರ್ದೈತೇನ ಅದು ಸ್ವಲ್ಪ ನಾಲ್ಕೋಬೇಕಿಲ್ಲ ಹಿಟ್ಟ ನಡು ಖರ್ಯಾತಾವು ಇವು ನೀ ಜಿಗಟ್ ಜಾಸ್ತಿ ಹಾಕೋಬೇಕು ಹರ್ಯಾಕತ್ತಾವಂದ್ರೆ ನಡು ಖರ್ಯಾತಾವು ಅದು ಆಜು ಬಾಜು ಹರ್ಯಾತ ನೋಡಿ ನೀ ನೋಡಕ್ ಅಷ್ಟ ತೀಡ್ತೀವಿ ರೌಂಡಾಗಿ ಮಾಡ್ಬೇಕು ರೌಂಡಾಗಿ ಹಂಗೆ ಮಾಡ್ಕೋಬೇಕು ನೋಡಕ್ ಅಷ್ಟ ಹರ್ಯಾಕತ್ತಾವಂತ್ರಿ ಅವು ನೋಡಕ್ ಅಷ್ಟ ಅವನ್ನ ಒತ್ತೆತ್ತಿ ಇದು ಮಾಡತ್ತಿ ತೆಗಿ ಜಲ್ದಿ ಬೇಯಬೇಕಾ ಬೇಡದ ಬೇಗ ಬೇಯಬೇಕಾ ಬೇಡ ನಿನಗದು ರೌಂಡಾಗಿ ಹೆಂಗೆ ಮಾಡ್ಕೋಂತ ಬರ್ಬೇಕಂದ್ರೆ ನಡಕಿದಾಗ ನೋಡೋಣ ನಕ್ಷೆ ಆತದ ಕಾಣಕತ್ತೈತೇನ ನೋಡ್ರಿ ಮಾರಿಕೊಂಡು ರೊಟ್ಟಿ ನಮ್ಮ ಮರ್ಷಿಯನ ಮಸ್ತ್ ಮಾಡ್ತಿಲ್ಲ ರೊಟ್ಟಿ ರೀ ಆಕಿದ ಈಗ ಓದ್ಕೊಳ್ಳೈತಿ ಬರ್ಕೊಳೈತಿ ಅಂತಂದು ಮಾಡ್ವಲ್ರಿ ಆಕೆ ಇವತ್ತು ಆರಿಪನ ಮಾಡಿಲ್ರಿಪ್ಪ ನಾನು ಅದಕ್ಕೆ ಹಂಗಾಗಿ ಸ್ವಲ್ಪ ಧಾರಾವಾಹಿ ನೋಡ್ಕೊಂತ ಕೂತ್ಕೊಂಡಿದ್ದೆ ನಾನು ಅಂಗಡಿಗೆ ಹೋಗ್ತೀನಿ ನಾನು ಟೈಮ್ ನೋಡ್ರಿ ನಾಳೆ 9 ಗಂಟೆ ಆಯ್ತು ಒಂದು 4 ಸೀರೆ ಪ್ಯಾಕ್ ಮಾಡಬಿದ್ರಿ ನಾಳೆ ಮಾಡ್ತೀನಿ ರೀ ಯಾಕಂದ್ರೆ ಈ ಕೊರಿಯರ್ ಆಫೀಸ್ ಬಂದಾಗೈತಿ 7 ಗಂಟೆ ಒಳಗೆ ಬರ್ರಿ ಅಂತ ಹೇಳ್ತಾರೆ ಅವರು ಈಗೇನು ಹಾಕಾಗಲ್ಲ ಟೈಮ್ 9 ಗಂಟೆ ಆಯ್ತು ಈಗ ಅಡ್ರೆಸ್ ಅದೆಲ್ಲ ಬಿಟ್ರಿ ಅವರು ನಾಳೆ ಹಾಕಿಬಿಡ್ತೀನಿ ರೀ ಈಗ ಆಟೋದವರು ಬರೋಂಗಿಲ್ಲ ಅಂತ ಹೇಳಿದ್ರಂತ್ರಿ ನಾನು ನೋಡಿದೆ ಫೋನ್ ಹಚ್ಚಿ ಸ್ವಿಚ್ ಆಫ್ ಬರತ್ತಿತ್ತು ಅದು ಕುರ್ಕುರಿ ಪ್ಯಾಕೆಟಾ ಕಟ್ ಮಾಡಲೆ ಕುರ್ಕುರಿ ಪ್ಯಾಕೆಟಾ ಫೋನ್ ಮಾಡ್ಬೇಕಾ ನಾ ಕಟ್ರಿ ಮಾಡಂತಂದ್ರೆ ಕುರ್ಕುರಿ ಪ್ಯಾಕೆಟ್ ಕಟ್ ಮಾಡ್ಬೇಕನ ನಾನು ಹಾಕತ್ತೀನವ ನನಗೇನು ಗೊತ್ತ ಇಲ್ಲ ಅಂಗಡಿ ಕಡೆ ಬಂದಿರಿ ನಾವು ಬಂದು ಸಾಮಾನೆಲ್ಲ ತೊಗೊಂಡು ಮನೆಗೆ ಹೋಗೋಣ ಕರ್ಕೊಂಬಂದಿರ ಅಮ್ಮಗ್ರಿ ಆರಿಪ ತೊಳಿತಾಡ್ರಿ ಅವನ್ನ ಅಮ್ಮಗೆ ಹಾಸ್ಬಿಡಕ್ರಿ ಈಗಿಲ್ಲಿ ನಾನು ಸೀರೆ ವ್ಯಾಪಾರ ಒಂದು ಮಾಡ್ಬೇಕಲ್ರಿ ಎಲ್ಲ ತೋರ್ಸೋದು ಮಾಡೋದು ಮಾಡಿ ಎಲ್ಲ ಇಲ್ಲೇ ಇಟ್ಬಿಟ್ಟಿನಿ ನಾನು ಎತ್ತಿ ಬಿಟ್ಟು ಅಷ್ಟು ಕಸ ಹೊಡಿತೀನಿ ರೀ ಈಗ ಏನು ಮಾಡತ್ತಿ ಮಮ್ಮಿ ಗಂಜಿ ಮಾಡಕತ್ತೀನಿ ಗಂಜಿ ಮಾಡತ್ತಿ ದಾದಿಮ್ಮ ಗಂಜಿ ಕುಡಿದಾರಂತ ಹಾಂ ಮಧ್ಯಾಹ್ನ ಹೊರತು ಊಟ ಮಾಡಿದ್ರಂತ ಅವ್ರು ಭಾಳ ಹೊಟ್ಟೆ ಹಸಿರು ನಂಗೆ ಗಂಜಿ ಮಾಡ್ಬಿಡು ಅಂದ್ರೆ ಹಂಗಾಗಿ ರಾಗಿ ಗಂಜಿ ಮಾಡಕತ್ತೀನಿ ಮೀನಲ್ಲಿ ಬಂದಿಪ್ಪ ಅಲ್ಲಿ ಆಮೇಲೆ ದಾದಾಜಿಗೆ ತಾಟ್ರಿ ರೆಡಿ ಆಗೈತಿ ಇಲ್ಲಿ ಹಾಲು ಹಾಕಿದೆ ನೋಡ್ರಿ ಸುಡ್ಸೋದು ಕೊಟ್ರೆ ಅಮ್ಮಗೆ ಸಿಟ್ಟು ಬರೈತ್ರಿ ಹಾಗಾಗಿ ಸ್ವಲ್ಪ ಆರಿಡಾಗತ್ತೀನಿ ಮತ್ತೇನು ರೀ ಬಿದ್ದಿದ್ದಾವ ಅಂತೇಳಿ ನಾನು ಈ ಥರ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡಿನಿ ರೀ ಇಲ್ಲಿ ಆರ್ತಂದ್ರೆ ಕೊಡ್ತೀನಿ ರೀ ತೊಗೊಂಡೋಗಿ ಅವ್ರ ಮೊಸರು ಮಜ್ಜಿಗೆ ಇದ್ರೆ ಹಾಕಿ ಕೊಡಲ್ಲ ನಮಗೆ ಮೊಸರು ಇದ್ದಂದ್ರೆ ಭಾಳ ಇಷ್ಟ ರೀ ನನಗೆ ಗಂಜಿ ಒಳಗೆ ಅವ್ರ ಹಾಲು ಬೇಕ್ರಿ ಅವ್ರಿಗೆ ನಮ್ಮ ಮನೆ ಒಂದು ಸ್ವಲ್ಪ ಜನ ಅದಾರಿಪ್ಪ ನಮ್ಮ ನಜ್ಮಾದ ಏನು ಹಾಕಂಗಿಲ್ಲ ರೀ ಅವ್ರಿಗೆ ಸುಮ್ಮನೆ ಒಣ ಗಂಜಿ ಅಷ್ಟ ಕುಡಿತಾರೆ ಅವ್ರು ಅದ್ರೊಳಗೆ ಏನು ಹಾಕ್ಬಾರ್ದು ಅವ್ರಿಗೆ ನಮ್ಗೆ ಹಂಗಲ್ರಿಪ್ಪ ನನಗೆ ಹಾಲಿದ್ರೆ ಓಕೆ ಮೊಸರು ಮಜ್ಜಿಗೆ ತನಕ ಇನ್ನೂ ಟೇಸ್ಟ್ ನನಗೆ ಗಂಜಿ ನೋಡಿರಿ ಈ ಥರ ಗಂಜಿ ರೆಡಿ ಆತ್ರಿ ನಮ್ಮ ರಾಗಿ ಗಂಜಿ ದೇಹಕ್ಕೆ ಒಳ್ಳೇದಂತಾರಲ್ರಿ ಹಾಗಾಗಿ ರಾಗಿ ಹಿಟ್ಟ ತರಿಸ್ಬಿಟ್ಟಾಳ್ರಿ ಅಮ್ಮ ಕೆಂಪು ಚಟ್ನಿ ನಮ್ದು ಎಷ್ಟು ಸೂಪರ್ ಆಗೈತ್ರಿ ಇವತ್ತು ಮಾಡಿದ್ದು ಅಷ್ಟು ಟೇಸ್ಟ್ ಆಗೈತೆ ಮಾರಿಪಲ್ಲ ಮಸ್ತ್ ಐತಿ ಒಂಚೂರು ಬೆಲ್ಲ ಹಾಕ್ಬೇಕಾಗಿತ್ತು ಅಷ್ಟೇ ಸ್ವಲ್ಪ ಖಾರ ಆಗೈತಿ ಅದು ಖಾರ ಅಂತ ಖಾರ ಇದ್ರು ನೋಡಿ ಇವತ್ತು ಅಮ್ಮ ತಿಂದ್ರು ಮಧ್ಯಾಹ್ನ ಅಯ್ಯ ಸಕ್ರೆ ಕೊಡು ಅಂತಂದು ಉಂಡು ಊಟ ಮಾಡಿದ್ರು ಅದನ್ನ ಹಿಂಗೆ ಬಿಸಿ ಬಿಸಿ ಅನ್ನೋದ್ರೊಳಗೆ ಭಾಳ ಟೇಸ್ಟ್ ಆದಿತ್ತಾರಪ್ಪ ಅದು ನಾನು ಊಟ ಮಾಡಿಲ್ಲಪ್ಪ ನಾ ಒಂದು ಬಿಸ್ಕೆಟ್ ಮಾಡಿ ತಿಂದು ಸುಮ್ಮನೆ ಮಕ್ಕೊಂತೀನಿ ಯಾವ ಊಟನೂ ಬೇಡ ಏನು ಬೇಡ ಅಂತಂದು ಅದು ಒಳ್ಳಾಗ ನಾವು ಅರಿದ್ವಲ್ರಿ ಸ್ವಲ್ಪ ಬೀಜ ಹಂಗೆ ಐತ್ರಿ ಅದು ಒಂದೊಂದು ಬೀಜ ಉಳೈತ್ರಿ ಅದ್ರಾಗ ಮಿಕ್ಸಿ ಬೇಡ ಅಂತಂದು ನಾವು ಒಳಗೆ ಇದ್ರಾಗ ರುಬ್ಬು ಕಲ್ಲೊಳಗೆ ರುಬ್ಬಿದ್ರಿ
ಮಮ್ಮಿ ನೀವು ಊಟ ಮಾಡಿಲ್ಲ ಗೀಟ ಮಾಡಿಲ್ಲ ಒಂದೇ 9 ಗಂಟೆ ನಿಂತ್ರ ಮಾಡತ್ತೀವಿ ವಾಕಿಂಗ್ ಇನ್ನು ನಾವು ಊಟ ಮಾಡಿದವರು ಅಲ್ಕು ಸಪ್ಕುಂತಿ ಇಲ್ಲಿ ಸಪ್ಕುಂತಿ ಮಾಡ್ತೀರಿ ಬಿಡ್ರಿ ತಲೆ ಕಟ್ಟೈತಿ ನಮ್ದು ಇವತ್ತು ಯಾಕೆ ಅಪ್ಪನ ಸಂಬಂಧ ರೀ ಫೋನ್ ಎತ್ತಂಗಿಲ್ಲ ಏನು ಇಂತ ತಲೆದಿನ ಅಂತ ಹೇಳಂಗಿಲ್ಲ ಈಗ ಬಂದ್ರಿ ಈಗ ಬಂದು ಊಟ ಮಾಡ್ತಾರನಿಲ್ಲ ಒಂದೆರಡು ತುತ್ತು ತಿಂದ್ರೆ ಹೌದನ ಏ ಅಯ್ಯವ ಎಲ್ಲಾರ ಹಂಗೆ ನಾನು ವಾಕಿಂಗ್ ಮಾಡಕತ್ತೀನಿ ರೀ ಮತ್ತೆ ಬರಲ್ಲಿ ಮಟ್ರ ವಾಕಿಂಗ್ ಮಾಡಬೇಕಲ್ರಿ ಇಲ್ಲ ನಿಜ ಹತ್ತಂಗಿಲ್ಲ ಇವತ್ತು ವಿಡಿಯೋ ಲೆಂತ್ ಸ್ವಲ್ಪ ಕಡಿಮೆ ಆಗೈತ್ರಿ ನಮ್ದು ಯಾರು ನಿಮ್ದ ಇಲ್ವಾ ವಿಡಿಯೋ ಹೆಂಗೆ ಆಕೈತೆ ಹಂಗೆ ಆಕೈತೆ ತಗೋ ಅಂದ್ರೆ 12 ನಿಮಿಷದಾಗಿತ್ತು ಅಂದಿಲ್ಲ ಜಾಸ್ತಿ ಆಗೈತಿ ಹೌದಾ ವಿಡಿಯೋ ಡೈಲಿ ರೂಟೀನ್ ಅಲ್ಲ ನಮ್ದು ಮತ್ತೆ ಡೈಲಿ ಇದರ ನೋಡಿ ಬೇಸರ ಆಗಿರ್ತೈತಿ ಮತ್ತೇನು ಮಾಡೋದು ಸ್ವಲ್ಪ ನಾಳೆ ರೆಸಿಪಿ ಗಿಸಿಪ್ ಮಾಡೋಣ ಊಟ ಆತನ ಅಜ್ಮ ಆಯ್ತು ನೋಡ್ವಾ ಎಲ್ಲರೂ ವಾಕಿಂಗ್ ಮಾಡೋದು ಈಗ ಊಟ ಮಾಡಿ ಯಾರು ಮಕ್ಕಳಲ್ಲ ವಾಕಿಂಗ್ ಮಾಡಕತ್ತೀನಿ ಊಟ ಮಾಡಿ ಯಾರು ಮಕ್ಕಳಲ್ಲ ಈಗ ಸ್ವಲ್ಪ ವಾಕಿಂಗ್ ಇರ್ಲಿವಾ ಎಲ್ಲ ಡಾಕ್ಟರ್ ಹಂಗೆ ಹೇಳ್ತಾರ ಈಗ ಉಂಟು ತಕ್ಷಣ ಮಕ್ಕೊಬರ್ರಿ ಉಂಟು ಎಲ್ಲರೂ ವಾಕಿಂಗ್ ಮಾಡೋದಿಪ್ಪ ನಾವು ವಾಕಿಂಗ್ ಮಾಡೋದು ನನ್ನಂತ್ರ ಇದು ಭಾಳ ದಿನ ಆತಲ್ಲ ನಾವು ಭಾಳ ದಿನ ಆತು ಮಾಡತ್ತಿ ಈಗ ಭಾಳ ದಿನ ರೀ ನಮ್ದು ಹಂಗೆ ಇಲ್ಲಿ ಅಲ್ಲಿದ್ದೀವಿ ಯಾಕಂದ್ರೆ ದೂರ ಇಲ್ಲ ಅಲ್ರಿ ಇಷ್ಟ ಅಲ್ರಿ ಹಂಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಕತ್ತಿರ್ತೀವಿ ನಾವು ಅಡ್ಡಾಡಕತ್ತ ಬಿಡ್ತೀವಿ ಬೆಳಿಗ್ಗೆ ಎದ್ದು ಹೋಗೋಕ್ಕಾಗಿಲ್ಲ ನಮ್ಗೆ ವಾಕಿಂಗ್ ಹಂಗಾಗಿ ಸಾಯಂಕಾಲ ಮಾಡೋಣ ಅಂತ ಮುಂಜಾನೆದು ರಾತ್ರಿ ಸಾಯಂಕಾಲ ಮಾಡಕತ್ತ ಬಿಡ್ತೀವಿ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರೋದಂಥದ್ದು ವಿಷಯನೇ ಸಾಕು ಮಿನಿ ಕಿಚನ್ ಒಳಗೆ ನಾವು ಸಾರಿದು ವಿಡಿಯೋ ಹಾಕತ್ತೀವಿ ರೀ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಮೆಸೇಜ್ ಮಾಡಿರಿ ನಮಗೆ ಯಾವ ಸಾರಿ ಬೇಕು ಅಂತೇಳಿ ನಾವು ರೇಟ್ ಪ್ರೈಸ್ ಅದೆಲ್ಲ ಹೇಳ್ತೀವಿ ನಿಮಗೆ ಅದ್ರೊಳಗೆ ಹೇಳ್ತಿದ್ರಿಪ್ಪ ನಾನಾ ಥರ ಕಮೆಂಟ್ ಬರತ್ತವ ರೀ ಹಾಗಾಗಿ ನಾವು ಅದ್ರೊಳಗೆ ಹೇಳತ್ತಿಲ್ರಿ ಪ್ರೈಸ್ ಭಾಳ ಜನ ಕಮೆಂಟ್ ಮಾಡ್ತಿರ್ತೀವಿ ₹1,000 ಸೀರೆಗೆ ₹100 ಐತಿದ್ ರೇಟ್ ಅಂತಾರ ಬೇಕಂತನೋ ಬೇಡ ಅಂತ ಮಾಡ್ತಾರ್ರಿ ಹಾಗಾಗಿ ಇರ್ಲಿ ಬೇಡ ಬಿಡು ಮಮ್ಮಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೇವ್ರಿ ಕೊಟ್ಟದ ಕೂಡ ಮೆಸೇಜ್ ಮಾಡ್ತಾರೆ ಬಿಡೋರ ಅಂತ ಹೇಳಿ ಇದು ಮಾಡ್ತೀವಿ ಭಾಳ ಜನ ಸಾಕಷ್ಟು ಜನ ತೊಗೊಂಡ್ರಿಪ್ಪ ಸ್ಯಾರಿ ಎಲ್ಲರದು ಸಪೋರ್ಟ್ ಭಾಳ ಐತಿ ನಮ್ಮ ಮ್ಯಾಗ ಮತ್ತು ಇದು ಇನ್ಸ್ಟಾಗ್ರಾಮ್ ಐತ್ರಿ ಅರ್ಶನದ ವ್ಲಾಗ್ ಅಂತ ಹೇಳಿ ಅಲ್ಲೂ ಸಪೋರ್ಟ್ ಮಾಡಿ ಫಾಲೋ ಮಾಡ್ರಿ ಇವಾಗ 13,000 ಆಗ್ಯಾರ ರೀ ಫಾಲೋವರ್ಸ್ ಮಮ್ಮಿ 13,000 ಆಗ್ಯಾವ ಅಲ್ಲೂ ಜಲ್ದಿ 1 ಲಕ್ಷ 2 ಲಕ್ಷ 1 ಮಿಲಿಯನ್ ಆಗ್ಲಿ ರೀ ಪಟ ಅಂತೇಳಿ ನಮ್ಮ ಯೂಟ್ಯೂಬ್ದು 1 ಲಕ್ಷ ಆಗಿದ್ದ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿಪ್ಪ ನಮಗೂ ಕಮ್ಯುನಿ ಕಿಚನ್ದು 9,000 ಆಗ್ಯಾವ ಅಲ್ಲೂ 10K ಆಗೋಗ ಮಾಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಮತ್ತೆ ಫೇಸ್ಬುಕ್ ಐತಿ ಅರ್ಶನದ ವ್ಲಾಗ್ ಅಂತ ಹೇಳಿ ಅಲ್ಲೂ ಫಾಲೋ ಮಾಡ್ಕೋರಿ ಜಲ್ದಿ 1 ಮಿಲಿಯನ್ ಆಗ್ಲಿರಿಪ್ಪ ನಾವು ದೊಡ್ಡ ಹೋಟೆಲ್ ಹೋಗಿ ಪಾರ್ಟಿ ಇಡೋಣ್ರಿ 1 ಮಿಲಿಯನ್ ಆತ ಅಂತ ಹೇಳಿದ್ರೆ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿರಿ ಮಸ್ತ್ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಓಕೆ ಟೇಕ್ ಕೇರ್ ಬಾಯ್